ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿದ್ದ ಆರೋಪಿ ಅರೆಸ್ಟ್. ಗಿರಿನಗರ ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಬಂಧಿತ ರಾಜ್ ಶಿವು. ಕನಸಲ್ಲಿ ಬಂದು ಏಸು ಹೇಳಿದ್ದಕ್ಕೆ ಒಡೆದ ಎಂದ ಕಿರಾತಕ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಕೌಂಟ್ ಡೌನ್. ಹಾಸನದ ಶೋಷಿತ ಸಮುದಾಯಗಳ ಆಶ್ರಯದಲ್ಲಿ ಸಮಾವೇಶ. ರೋಡ್ ತುಂಬಾ ರಾರಾಜಿಸ್ತಾ ಇವೆ ಕೈ ನಾಯಕರ ಫ್ಲೆಕ್ಸ್, ಬ್ಯಾನರ್ಸ್, ಬಂಟಿಂಗ್ಸ್. ಕಾಂಗ್ರೆಸ್ನಲ್ಲಿ ಮುಂದುವರಿದ ಸೀಟ್ ಶೇರಿಂಗ್ ಗೊಂದಲ. ಸಿಎಂ ಡಿಸಿಎಂ ಹೇಳಿಕೆಗಳಿಂದ ಕನ್ಫ್ಯೂಷನ್. ನಾವ್ಯಾರ ಪರ ನಿಲ್ಬೇಕು ಅಂತ ಶಾಸಕರು ಸಚಿವರಲ್ಲಿ ಗೊಂದಲ. ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ. ಬೆಳಗಾವಿಯಲ್ಲಿ ವಿಪಕ್ಷಗಳನ್ನು ಎದುರಿಸೋಕೆ ಕಾಂಗ್ರೆಸ್ ಸರ್ಕಾರ ಕೂಡ ಸರ್ವಸನ್ನದ್ಧ. ಹಿರಿಯ ಸಚಿವರ ಜೊತೆ ಚರ್ಚಿಸಿ ತಯಾರಿ ಮಾಡಿಕೊಂಡಿರೋ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಬೀದರ್, ಇವತ್ತು ಯಾದಗಿರಿ. ವಕ್ಫ್ ವಿರುದ್ಧ 2ನೇ ದಿನದ ಹೋರಾಟಕ್ಕೆ ವಿಜಯ ಸೇನೆ ಸದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿಂದು ಬೃಹತ್ ಪ್ರತಿಭಟನೆ. ದೆಹಲಿಯಲ್ಲಿ ನಂದಿನಿ ಬ್ರ್ಯಾಂಡ್ ತುಳಿಯಲು ಎದುರಾಳಿಗಳ ಸಂಚು. ಟಕ್ಕರ್ ಕೊಡಲು ಮುಂದಾದ ಕೆಎಂಎಫ್. ಆನ್ಲೈನ್ ಮೂಲಕ ಮನೆ ಮನೆಗೆ ತಲುಪಿಸಲು ಸಿದ್ಧತೆ. ಭಾಗ್ಯದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಹುಟ್ಟೋ ಮುನ್ನವೇ ಜಮೀನು ಕಳೆದುಕೊಂಡಿದ್ದ ವ್ಯಕ್ತಿ. ಸೈಯದ್ ಎಂಬಾತ ಹುಟ್ಟಿದೆ 1934ರಲ್ಲಿ. 1933ರಲ್ಲಿ ಜಮೀನು ಕಳೆದುಕೊಂಡಿದ್ದಾಗಿ ನಕಲಿ ದಾಖಲೆ ಸೃಷ್ಟಿ. ಸಿಬಿಐ ತನಿಖೆಗೆ ಆಗ್ರಹ. ಒಂದೆಡೆ ಪುಷ್ಪಾ ಸಿನಿಮಾ ರಿಲೀಸ್, ಇನ್ನೊಂದು ಕಡೆ ಪುಷ್ಪಾ ಸ್ಟೈಲ್ ಸ್ಮಗ್ಲರ್ ಅರೆಸ್ಟ್. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ರಕ್ತ ಚಂದನ, ಶ್ರೀಗಂಧ ಸಾಗಣೆ ಮಾಡ್ತಾ ಇದ್ದವನನ್ನ ಅಂತಾರಾಜ್ಯ ಸ್ಮಗ್ಲರ್ ಲಾಕ್. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ರೇಡ್. 23 ಕೋಆಪರೇಟಿವ್ ಸೊಸೈಟಿಗಳಿಗೆ ನೋಟಿಸ್. ನಕಲಿ ಫಲಾನುಭವಿಗಳ ಪಟ್ಟಿ ಸೃಷ್ಟಿಸಿ ಅಕ್ರಮ ಆರೋಪ. ಡಿಸೆಂಬರ್ 9ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಮಾರಣಾಂತಿಕ ಹಲ್ಲೆ ಪ್ರಕರಣ. 2ನೇ ದಿನವೇ ಬೇಲ್ ಮೇಲೆ ಹೊರಬಂದ ಆರೋಪಿಗಳು. ವೀಕ್ ಆಗಿರೋ ಸೆಕ್ಷನ್ ಹಾಕಿ ಪೊಲೀಸರು ಸಾಥ್ ಕೊಟ್ಟಿರೋ ಆರೋಪ. ಠಾಣೆ ಮುಂದೆ ಕುಟುಂಬಸ್ಥರು, ಗ್ರಾಮಸ್ಥರ ಪ್ರತಿಭಟನೆ. ಆಹಾರ ಅರಸಿ ಗ್ರಾಮಕ್ಕೆ ಬಂದ ಚಿರತೆ. ಚನ್ನಪಟ್ಟಣ ತಾಲೂಕಿನ ಎನ್ಆರ್ ಕಾಲೋನಿಯಲ್ಲಿ ಪ್ರತ್ಯಕ್ಷ. ಗ್ರಾಮದಲ್ಲಿ ಹೆಚ್ಚಿರೋ ಕಾಡು ಪ್ರಾಣಿಗಳ ಉಪಟಳ. ಸ್ಥಳೀಯ ನಿವಾಸಿಗಳಿಗೆ ತಳಮಳ. ರಾಜಧಾನಿಯ ಹಲವೆಡೆ ಮುಂಜಾನೆಯಿಂದ ಮಳೆ. ಬೆಳಗ್ಗೆಯಿಂದಲೂ ಮೋಡ ಕವಿದ ವಾತಾವರಣ. ಡಿಸೆಂಬರ್ 8ರವರೆಗೆ ಮಳೆ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ಬೆಂಗಳೂರಲ್ಲಿ ಅಪ್ರಾಪ್ತರಿಂದ ಅಪಾಯಕಾರಿ ಸಂಚಾರ. ದ್ವಿಚಕ್ರ ವಾಹನದಲ್ಲಿ 4 ಮಂದಿ ಹೆಲ್ಮೆಟ್ ಇಲ್ಲದೆ ಸಂಚಾರ. ವಾಹನದ ನಂಬರ್ ಹಾಗೂ ವಿಡಿಯೋ ಸಮೇತ ಟ್ರಾಫಿಕ್ ಪೊಲೀಸರಿಗೆ ಎಕ್ಸ್ನಲ್ಲಿ ದೂರು. ದೆಹಲಿಯನ್ನೇ ಬೆಚ್ಚಿ ಬೀಳಿಸಿದ ತ್ರಿಬಲ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಗಳ ಜೊತೆ ತಂದೆ ತಾಯಿಯನ್ನ ಕೊಂದಿದ್ದು ಸ್ವಂತ ಮಗ. ಆಸ್ತಿಗಾಗಿ ಹತ್ಯೆ ಮಾಡಿ ಪೊಲೀಸರ ಮುಂದೆ ಕಥೆ ಕಟ್ಟಿದವನು ಲಾಕ್ ಆಗಿದ್ದ ಇಂಟ್ರೆಸ್ಟಿಂಗ್ ಸ್ಟೋರಿ. ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ. ಮುಂಬೈನಲ್ಲಿಂದು ನಡೆಯಲಿದೆ ಪಟ್ಟಾಭಿಷೇಕ. 3ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ. ಆರ್ಡರ್ ಮಾಡಿದ್ದು ಜ್ಯುವೆಲರಿ, ಡೆಲಿವರಿ ಆಗಿದ್ದು ಈರುಳ್ಳಿ. ಅಮೆಜಾನ್ ಕಂಪನಿಯಿಂದ ಎಡವಟ್ಟು ಆರೋಪ. ನಿಧಿ ಜೈನ್ ಎಂಬುವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್. ಹಾವೇರಿಯ ಐತಿಹಾಸಿಕ ಕದರಮಂಡಲಗಿ ಕಾಂತೇಶ ದೇವಸ್ಥಾನದಲ್ಲಿ ವಾನರ ಸೈನ್ಯ. ಆಂಜನೇಯನ ಪಾದದ ಅಡಿ 10ಕ್ಕೂ ಅಧಿಕ ಮಂಗಗಳ ಓಡಾಟ. ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ಅಚ್ಚರಿ. ಡಿಸೆಂಬರ್ 20ರಂದು ಉಪೇಂದ್ರ ನಟನೆಯ ಯುಐ ಚಿತ್ರ ತೆರೆಗೆ ಬರಲು ಸಿದ್ಧತೆ. 5 ಭಾಷೆಗಳಲ್ಲಿ ಬಿಡುಗಡೆಯಾಗಲಿರೋ ಉಪ್ಪಿ ಸಿನಿಮಾಗೆ ರಾಜ್ಯಾದ್ಯಂತ ಪ್ರಚಾರ ಶುರು. ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ ಎಂದ ರಿಯಲ್ ಸ್ಟಾರ್. ಬಹುನಿರೀಕ್ಷಿತ ಸಿನಿಮಾ ಪುಷ್ಪಾ 2 ವಿಶ್ವದಾದ್ಯಂತ ರಿಲೀಸ್. ಅಲ್ಲು ಅರ್ಜುನ್ ವೈಲ್ಡ್ ಫೈರ್ ಅಬ್ಬರಕ್ಕೆ ಫಿದಾ. ಬೆಂಗಳೂರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಥ್ರಿಲ್.